ಸಂವಿಧಾನವನ್ನ ಕೊಟ್ಟಿರುವಂತವ್ರು ಅಂಬೇಡ್ಕರ್ ಅವರು ನಮ್ಮ ಪಕ್ಷದಲ್ಲಿದ್ರು ಅಂತ ನೀವ್ ಹೇಳ್ತೀರಿ. ಅಲ್ಲಲ್ಲ ಸಾರಿ ಕೇಳಿಲಿ, ಸಂವಿಧಾನ ಕೊಟ್ಟಿರುವಂತಹ ಅಂಬೇಡ್ಕರ್ ಅವ್ರ ಬಗ್ಗೆ ಕಾಂಗ್ರೆಸ್ ಹಾಡಿ ಹೋಗ್ಲತ್ತೆ, ಅವ್ರು ಕೊಟ್ಟಿರೋ ಸಂವಿಧಾನಕ್ಕೆ ನೀವು ಬೆಲೆನೇ ಕೊಡಲ್ಲ. ಮೇಡಮ್, ನಾವು ಸಂವಿಧಾನಾತ್ಮಕವಾಗಿ ನಾವು ಕೋರ್ಟಿಗೆ ಹೋಗಿದೀವಿ ಅಂತಂದ್ರೆ ಅದೇ ಸಂವಿಧಾನ, ಅದೇ ಕಾನೂನು. ನಾವು ಕಾನೂನು ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇದೀವಿ. ಮತ್ತೆ ಇನ್ನೊಂದು, ಬಾಬಾ ಸಾಹೇಬ್ರನ್ನ ರಾಜ್ಯಸಭೆ ಕಳಿಸಿದ್ದು ಕಾಂಗ್ರೆಸ್, ಆದ್ರೆ ಇವ್ರು ಹೇಳಿದ್ರು ಬಾಬಾ ಸಾಹೇಬ್ರನ್ನ ಸೋಲ್ಸಿದ್ರು ಅನ್ನೋ ಪದ ಹೇಳಿದ್ರು. ಮೇಡಮ್, ಕಾಂಗ್ರೆಸ್ ಒಂದು ಇಂಡಿಪೆಂಡೆಂಟ್ ಪಾರ್ಟಿ ಆಗಿದೆ, ಮತ್ತೆ ಅವ್ರದ್ದು ಒಂದು ಇಂಡಿಪೆಂಡೆಂಟ್ ಪಾರ್ಟಿ ಅಂತ ಅವ್ರು ಮಾಡ್ಕೊಂಡಿದ್ರು. ಡಾಂಗೆ ಅಂತೇಳಿ RSS ನವರು ಅದೇ ಒಂದು ಬಾಬಾ ಸಾಹೇಬ್ರ ವಿರುದ್ಧ ನಿಲ್ಸಿದ್ದು ಇತಿಹಾಸದಲ್ಲಿ ಸತ್ಯ. ಮೇಡಮ್, ಇನ್ನೊಂದು, ಇವರು ಬಾಬು ಜಗಜೀವನ್ ರಾವ್ ಅವ್ರ ಬಗ್ಗೆ ಮಾತಾಡಿದ್ರು. ಅವ್ರನ್ನ ದೇಶದ ಉಪ ಪ್ರಧಾನಿಯಾಗಿ ಮಾಡಿದ್ದು ಇದೇ ಕಾಂಗ್ರೆಸ್, ಅವ್ರನ್ನ ರಕ್ಷಣಾ ಸಚಿವರಾಗಿ ಮಾಡಿದ್ದು ಇದೇ ಕಾಂಗ್ರೆಸ್. ಮತ್ತೆ ಇವರು ಸೀತಾರಾಮ್ ಕೇಸರಿ ಅವ್ರ ಬಗ್ಗೆ ಏನೋ ಮಾತಾಡ್ಲಿಕ್ಕೆ ಹೋದ್ರು, ಅವ್ರನ್ನ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಮಾಯಾವತಿ ಅವ್ರಿಗೂ ಕಾಂಗ್ರೆಸ್ಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಅನಾವಶ್ಯಕ ಏನೋ ಟೀಕೆ ಮಾಡಬೇಕು ಅಂತೇಳಿ ಅಪಪ್ರಚಾರ ಮಾಡುವಂತದ್ನ ನಾವೆಲ್ಲೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಮತ್ತೆ ಇನ್ನೊಂದು, ಇವ್ರು ಹೇಳ್ಬಿಡ್ಲಿ, ನೀವು ಅವ್ರನ್ನ ಕೇಳ್ತಾ ಇದ್ರಿ, ಇವತ್ತು ಬಿಜೆಪಿಗೆ 5 ಜನ ಮುಖ್ಯಮಂತ್ರಿ ಮಾಡುವಂತ ಅವಕಾಶ ಬಂತಲ್ವಾ? ಒಬ್ರಾದ್ರೂ ಆದ್ರ ಒಂದು ದಲಿತ, ಇದು ಲಿಂಗಾಯತ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯ. ಇವತ್ತು ಗೋವಿಂದ ಕಾರಜೋಳ ಅವರು ರಾಜ್ಯದಿಂದ ಆಯ್ಕೆಯಾಗಿದ್ದಾರೆ, ರಮೇಶ್ ಜಿಗಜಿಣಗಿ ರಾಜ್ಯದಿಂದ ಆಯ್ಕೆಯಾಗಿದ್ದಾರೆ. ಯಾಕೆ ಅವ್ರನ್ನ ಮಂತ್ರಿ ಮಾಡಿಲ್ಲ? ನಿಮಗೆ ಮೊದಲಿಗೆ ಕಾಣುವಂಥದ್ದು RSS ಅಲ್ಲಿ ಪ್ರಮುಖ ಅನ್ನುವಂತ ಹುದ್ದೆ ಹೊಂದಿದಾರಲ್ಲ, ಬ್ರಾಹ್ಮಣರು ಬಿಟ್ರೆ ಬೇರೆ ಯಾವ್ದಾದ್ರು ಜಾತಿ ಇದಾರ? ಮೇಡಮ್, ಒಂದ್ ನಿಮಿಷ, ಇವತ್ತು ಕರ್ನಾಟಕದಲ್ಲಿ ಮಂತ್ರಿ ಅಂತ ಮಾಡಿದ್ರು, ಅನಂತ್ ಕುಮಾರ್ ಅಂತ ಮಾಡಿದ್ರು, ಹಿಂದೆ ಅನಂತ್ ಕುಮಾರ್ ಹೆಗಡೆ ಅಂತ ಮಾಡಿದ್ರು, ನಿರ್ಮಲಾ ಸೀತಾರಾಮನ್ ಅಂತ ಮಾಡಿದ್ದಾರೆ, ಪ್ರಹ್ಲಾದ್ ಜೋಶಿ ಅಂತ ಮಾಡಿದ್ದಾರೆ. ಎಲ್ಲರೂ ಒಂದೇ ಸಮುದಾಯ. ಇವರು ಕೊನೆ ಪಕ್ಷ ಒಬ್ರು ದಲಿತರಿಗೆ, ಮತ್ತೆ RSS ಅಲ್ಲಿ ಮುಸ್ಲಿಂ ವಿಂಗ್ ಅಂತ ಇದೆಯಲ್ಲ, ಇವ್ರು 64 ಶಾಸಕರಲ್ಲಿ ಒಬ್ಬ ಮುಸಲ್ಮಾನ್ ಶಾಸಕ ಇದ್ದಾನೆ. ಹೇಳ್ಬಿಡ್ಲಿ ಇವರು. ಮೇಡಮ್, ಇವರಲ್ಲಿ ಯಾವುದೇ ರೀತಿಯಾದಂತಹ ಸಮಾಜದ ನಿರ್ಮಾಣವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇದು ವಾಸ್ತವ ಸತ್ಯ. KR ನಾರಾಯಣ್ ಅನ್ನುವಂತಹ ದಲಿತರನ್ನ ನಾವು ರಾಷ್ಟ್ರಪತಿ ಮಾಡಿದ್ವಿ, ಆ ಹೆಗ್ಗಳಿಕೆ ನಮ್ಮಲ್ಲಿದೆ. ಆಮೇಲೆ ಮುಖ್ಯಮಂತ್ರಿ ಯಾವ ವಿಚಾರ ರೀ? ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡೋ KPCC ಅಧ್ಯಕ್ಷರು ದಲಿತರೇ ಅಂತ ನೀವು ಹೇಳ್ತಾ ಇದ್ದೀರಿ. AICC ಇಂದ ಇದೆಲ್ಲವೂ ಸರಿ ಸರ್. ಆಫ್ಟರ್ ಆಲ್ ಒಂದು ಮುಖ್ಯಮಂತ್ರಿ ಮಾಡ್ಬಿಡಿ, ಈ ಕಪ್ಪು ಚುಕ್ಕೆ ಹೋಗ್ಬಿಡುತ್ತಲ್ಲ. ರಾಷ್ಟ್ರಪತಿಗಳನ್ನ ಮಾಡ್ತಾ ಇದೀರಿ ನೀವು. ಖಂಡಿತವಾಗ್ಲೂ ನಾನು ಆಫ್ಟರ್ ಆಲ್ ನಾನು ಯಾಕಂದೆ ಅಂದ್ರೆ, ನೀವು ಹೇಳಿದ್ರಲ್ಲ ನಾವು ಇಷ್ಟೊಂದು ಉನ್ನತ ಹುದ್ದೆಗಳನ್ನು ಕೊಡ್ಕೊಂಡ್ ಬಂದಿದೀವಿ, ದಲಿತರನ್ನೆಲ್ಲೂ ತುಳಿತಾ ಇಲ್ಲ ಅಂತ. ಮುಖ್ಯಮಂತ್ರಿ ಒಂದು ಹುದ್ದೆ ಖಂಡಿತವಾಗ್ಲೂ 13ರಲ್ಲೇ ಪರಮೇಶ್ವರ್ ಸಾಹೇಬ್ರಿಗೆ ಅದೊಂದು ಅವಕಾಶ ಇತ್ತು. ಅವ್ರು ಕೊರಟಗೆರೆಯಲ್ಲಿ ಸೋಲಿಲ್ಲ ಅಂದ್ರೆ 100ಕ್ಕೆ 100 ಈ ರಾಜ್ಯದ ಮುಖ್ಯಮಂತ್ರಿ ಆಗೋರು. 18ಕ್ಕೆ ಬಂದಾಗ್ಲೂ ಪರಮೇಶ್ವರ್ ಸಾಹೇಬ್ರು ಉಪಮುಖ್ಯಮಂತ್ರಿ ಆದ್ರು. ಸುಶೀಲ್ ಕುಮಾರ್ ಸಿಂಧೆ ಅವರು ಸಮೇತ ದಲಿತ ಸಮುದಾಯದವರು ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ ಅಲ್ಲಿ ಅಂತ. ಪರಮೇಶ್ವರ್ ಅವರು ದಲಿತ ಮುಖ್ಯಮಂತ್ರಿ ನಂದೊಂದು ಕ್ವಶನ್ ಇದೆ ಯಾರು JDS ನವರಿಗೆ. ಮೇಡಮ್, ಜನತಾ ಪಾರ್ಟಿ ಅಂತ ಇತ್ತು, ಜನತಾ ಪಾರ್ಟಿ ಇದ್ದಾಗ ಮುಖ್ಯಮಂತ್ರಿ ಸ್ಥಾನನ ದೇವೇಗೌಡರು ಹೊಂದ್ತಾರೆ, ಪ್ರಧಾನಿ ಪಟ್ಟ ಬಂದಾಗ ಅವರೇ ಹೋಗ್ತಾರೆ. ಆಮೇಲೆ 2006ರಲ್ಲಿ ಇವತ್ತು ರಾಜಕೀಯ ಭ್ರಷ್ಟಾಚಾರ ಶುರುವಾಗಿದ್ದು 2006ರಲ್ಲಿ. ಅವತ್ತು ಬೇರೆ ಜಾತಿಯವರಿಗೆ ಮಾಡ್ಬೋದಿತ್ತಲ್ಲ ಕುಮಾರಸ್ವಾಮಿನೇ. 18ಕ್ಕೆ ಬಂದಾಗ ಇವ್ರು ನಮ್ಮ ಮೇಲೆ ಹಾಕೋದಕ್ಕೆ ಹೋಗ್ತಾರೆ, ಮತ್ತೆ ಕುಮಾರಸ್ವಾಮಿ. ಆದ್ರೆ ಇವರು ರಾಜ್ಯಾಧ್ಯಕ್ಷ ಬಗ್ಗೆ ಪ್ರಸ್ತಾಪ ಮಾಡ್ಬೇಕು. ನೀವು ಮೈತ್ರಿ ಆದಾಗ ಇವ್ರು ಹೇಳಿದ್ದು ನಾನು ನಿಮ್ ಕಿವಿ ಕೇಳಿ. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಪರಮೇಶ್ವರ್ ಅವ್ರನ್ನ CM ಮಾಡಿ ಅಂತ ದೊಡ್ಡಗೌಡ್ರೆ ಹೇಳಿದ್ರು, ದೇವೇಗೌಡ್ರೆ ಹೇಳಿದ್ರು. ಎಲ್ಲಿ ದಲಿತರು CM ಆಗ್ಬಿಡ್ತಾರ, ಪರವಾಗಿಲ್ಲ, ನಮ್ಮ ಪಕ್ಷಕ್ಕೆ ಸಿಕ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೇ ಆಗ್ಬಿಡಿ ಅಂತ ಕುಮಾರಸ್ವಾಮಿ ಅವ್ರನ್ನ ನೀವು ಹೇಳಿದ್ರ, ಕರೆದ್ರ, ಕುರ್ಚಿ ಹಾಕಿದ್ರ. ಅವತ್ತಿನ ದಿನ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂತ ಹೌದು ಅವಾಗ ಅಂತದೇನಾದ್ರು ಅಂದಿದ್ರೆ ಕುಮಾರಸ್ವಾಮಿ ಅವರು ಸುತಾರಾಮ್ ಆಗುದಿಲ್ಲ ಅಂತ ಒಪ್ಪಬೇಕಿತ್ತು. ಕುಮಾರಸ್ವಾಮಿ ಸ್ವೀಕಾರ ಮಾಡ್ತಾ ಇರಲಿಲ್ಲ. ಅವರಿಗೆ ಬಿಟ್ಕೊಡೋದಿಲ್ಲ. ಮುಖ್ಯಮಂತ್ರಿ ಹುದ್ದೆ, ಪ್ರಧಾನಿ ಹುದ್ದೆ ಅದನ್ನ ಬಿಟ್ಟು ಯಾರಿಗೂ ಸಾಮಾಜಿಕ ನ್ಯಾಯ
ಮಾತಿತ್ತು? ಎರಡು ಸಾವಿರದ 18ರಲ್ಲಿ ಕೇಳಿ ಪರಮೇಶ್ವರ್ ಅವರು ಸೋತರು, ಆಗ್ಲಿಲ್ಲ ಅವ್ರ ಕೈಲಿ ಸಿಎಂ ಆಗಕ್ಕೆ. ಇವಾಗ ಕೊಡ್ಬೋದಲ್ಲ? ಹೈಕಮಾಂಡ್ ನಿರ್ಧಾರ ಪವರ್ ಶೇರಿಂಗ್ ಹೆಂಗಿದ್ರು ಆಗುತ್ತೆ, ಪವರ್ ಶೇರಿಂಗ್ ಹೆಂಗಿದ್ರು ಆಗುತ್ತೆ. 2.5 ವರ್ಷ ಮುಗ್ದೋಯ್ತು. ನೀವು ಮತ್ತೆ ನಾನು ಗ್ಯಾರಂಟಿ ಟಿವಿನಲ್ಲಿ ಚರ್ಚೆ ಮಾಡ್ದಂಗಲ್ಲ, ಹೈಕಮಾಂಡ್ ಸರಿಯೊಂದು ಆಯ್ಕೆ ಮಾಡಿ ಕೊಡ್ತಾರೆ. ನಿಮಗೆ ಯಾವ ರಚನೆ ಇಲ್ಲ. ನೀವು ಒಕ್ಕಲಿಗ ಸಮುದಾಯ ಕುಮಾರಸ್ವಾಮಿ ಒಬ್ರಿಗೂ ನ್ಯಾಯ ಕೊಟ್ಟಿಲ್ಲ, ಎಸ್ಸಿಗೂ ನ್ಯಾಯ ಕೊಟ್ಟಿಲ್ಲ, ಎಸ್ಟಿಗೂ ನ್ಯಾಯ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಸ್ಥಾನವನ್ನ ಗ್ಯಾರಂಟಿ ನ್ಯೂಸ್ ಕುತ್ಕೊಂಡು ಚರ್ಚೆ ಮಾಡಬಹುದು, ಚರ್ಚೆ ಮಾಡ್ಬೋದು. ಆದ್ರೆ ಆಯ್ಕೆ ಮಾಡಕ್ಕಾಗಲ್ಲ ಅನ್ನೋದು ಓಕೆ. ಹೌದು ಹೌದು ಹೌದು. ಅದೇ ಹೈಕಮಾಂಡ್ ಬಾಯಿ ಮುಚ್ಕೊಂಡು ಸುಮ್ ಕುತ್ಕೊಳ್ರೋ, ಯಾಕ್ರೋ ಹಿಂಗ್ ಆಡ್ತಾ ಇದ್ದೀರಾ, ಒಬ್ಬೊಬ್ರು ಬೀದಿಗೊಬ್ಬೊಬ್ರು ಸಿಎಂ ಬಗ್ಗೆ ಚರ್ಚೆ ಮಾಡಬೇಡಿ ಅಂದ್ರು ಕೂಡ ಬೀದಿಗೊಬ್ಬೊಬ್ರು ಮಾತಾಡ್ತಾರೆ. ಖಂಡಿತ ಅದಕ್ಕೆ ಲಗಾಮ ಹಾಕುವಂತ ಕೆಲಸವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡೇ ಅದನ್ನು ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್ ಅಲ್ಲಿ ಚರ್ಚೆ ಮಾಡಿದೀವಿ. ಮೇಡಮ್ ಚರ್ಚೆ ಬೇರೆ, ನಿರ್ಧಾರ ಬೇರೆ. ಒಂದ್ ಸೆಕೆಂಡ್, ಬೀದಿಗೊಬ್ಬೊಬ್ರು ಹಾದಿಗೊಬ್ಬರು ಹೇಳಿದ್ದಾರೆ, ಅವರಿಗೆ ನೋಟಿಸ್ ಕೊಡುವಂತ ಕೆಲಸ ಮಾಡಿದ್ದಾರೆ. ರಾಹುಲ್ ಗಾಂಧಿ ನೇತೃತ್ವದ ಹೈಕಮಾಂಡ್ ಕೇರ್ ಮಾಡಲ್ಲ. ಮೇಡಮ್ ಯಾರೇ ಆಗಿರ್ಲಿ ನೋಟಿಸ್ ಕೊಡೋ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ಮಗ ಖಂಡಿತ ಖಂಡಿತ ಅವರು ಸಿದ್ದರಾಮಯ್ಯನವ್ರ ಮಗ ಮನೆಗೆ, ಆದ್ರೆ ಅವರೊಬ್ರು ಕಾಂಗ್ರೆಸ್ ಪಕ್ಷದ MLC, ಅವರು ಕಾಂಗ್ರೆಸ್ ಪಕ್ಷದ MLC, ಕಾಂಗ್ರೆಸ್ ಪಕ್ಷ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಬಣದಲ್ಲಿ ಯಾರು ಕಮಕ್ಕಿ ನಮ್ಮಲ್ಲಿ ಯಾವ್ದು ಬಣ ಇಲ್ಲ, ನಮ್ಮಲ್ಲಿ ಯಾವ್ದು ಬಣ ಇಲ್ಲ, ನಮ್ದೊಂದೇ ಬಣ ಕಾಂಗ್ರೆಸ್ ಬಣ. ರಾಮನಗರ ಶಾಸಕರಿಗೆ ನೋಟಿಸ್ ಕೊಟ್ಟಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಸಿಎಂ ಆಗ್ಬೇಕು ಅಂತ ಒಂದ್ಸಲ, ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ DK ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಸ್ವಾಭಾವಿಕ ಅವರ ಅಭಿಪ್ರಾಯಗಳನ್ನ ಮುಚ್ಕೊಂಡಿರಿ ಅಂತ ಕಾಂಗ್ರೆಸ್ನವ್ರು ಬಂದು ಸುರ್ಜಾವಾಲ್ ಅವರು ಇನ್ ಕಪಾಳ ಕೊಡೋದು ಒಂದೇ ಬಾಕಿ. ಇಲ್ಲ, ಆತದ್ದು ಹೊಡೆಯುವಂತದ್ದು ಬೈಯುವಂತ ಸಂಸ್ಕೃತಿ ಕಾಂಗ್ರೆಸ್ ಅಲ್ಲ, ಎಚ್ಚರಿಕೆ ಕೊಡುವಂತದ್ದು ನಮ್ಮ ಸಂಸ್ಕೃತಿ ಮೇಡಮ್. ಒಂದು ಈ ಒಂದು ವೇದಿಕೆ, ಗ್ಯಾರಂಟಿ ಮಾಧ್ಯಮದ ವೇದಿಕೆಯಲ್ಲಿ ದಲಿತ ಸಿಎಂ ಬಗ್ಗೆ ಒಂದು ಉತ್ತಮವಾದಂತ ಒಂದು ಚರ್ಚೆಗೆ ಮಾಡ್ತಿದ್ದೀರಾ. ಕಾಂಗ್ರೆಸ್ ಅವರು ಇಲ್ಲೇ ಹೇಳ್ತಿದ್ದಾರೆ, ಪ್ರಜಾಪ್ರಭುತ್ವ ಉಳಿಸ್ಬೇಕು ಅಂದ್ರೆ ದಲಿತರನ್ನ ನಾವು ಸಿಎಂ ಮಾಡಬಾರ್ದು ಅಂತ. ಈ ರೀತಿ ಆಪಾದನೆ ಸುಳ್ಳುದೆಲ್ಲ ಬೇಕಾಗಿಲ್ಲ. ಕುಮಾರಸ್ವಾಮಿ ಅವರು ನಿಮ್ಮ ರಾಜ್ಯಾಧ್ಯಕ್ಷ ಆಗಿದ್ದಲ್ಲ, ಎಲ್ಲಿದ್ದಾರೆ ಅವರು, ಎಲ್ಲಿದ್ದಾರೆ? ಈ ರೀತಿ ಕಾಂಟ್ರವರ್ಷಿಯಲ್ ಮಾಡ್ಕೊಂಡು ಏನಾದ್ರು ತಗ್ಲಾಕ್ಬೇಕು ಅಂತಂದ್ರೆ ಅದು ನಿಮ್ಮ ಭ್ರಮೆ.